ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಮುಸ್ಕಿನ ಜೋಳ ಮತ್ತು ಸ್ವೀಟ್ ಕಾರ್ನ್. ಮುಸ್ಕಿನ ಜೋಳವೆಂದರೆ ನೀವು ಸಿಟಿಗಳಲ್ಲಿ ಮಾರ್ತಾರಲ್ಲ, ಸುಟ್ಟು ಹಾಗೂ ಬೇಯಿಸಿ ಮಾರ್ತಾರಲ್ಲ, ಅದು ಮುಸ್ಕಿನ ಜೋಳ ಅಂತ. ಅದಕ್ಕೆ ಹಳ್ಳಿಗಳ ಕಡೆ ಅಮೆರಿಕ ಜೋಳ ಅಂತ ಹೆಸರು. ಆ ಜೋಳವನ್ನು ನಾವುಗಳು ಹಳ್ಳಿಗಳಲ್ಲಿ ಬೇಸಿಗೆ ಕಾಲದಲ್ಲಿ ದನ ಕರುಗಳು ಮೇವಿಗಾಗಿ ಒಟ್ಟಿಗೆ ಬೆಳೆದು ಬಳಸುತ್ತೇವೆ. ಅಲ್ಲದೆ ಅದು ಒಣಗಿ ಬಲಿತ ಮೇಲೆ ಆ ಜೋಳವನ್ನು ಚೂರಾಗಿ ಮಾಡಿ ಕೋಳಿ, ಮೇಕೆ, ಕುರಿಗಳಿಗೆ ಬಳಸುತ್ತೇವೆ. ಇದು ಸ್ವೀಟ್ ಕಾರ್ನ್ ಅಂತ. ಈ ಸ್ವೀಟ್ ಕಾರ್ನ್ ಅಂದರೆ ನೋಡಿ, ಹೀಗೆ ಸಣ್ಣ ಸೈಜಲ್ಲಿ ಬರುತ್ತದೆ. ಓಕೆ, ಇದನ್ನು ಬೇಬಿ ಕಾರ್ನ್ ಆಗಿ ಗೋಬಿ ಮಂಚೂರಿ ಮಾಡಲು ಸಹ ಬಳಸುತ್ತಾರೆ. ಅಲ್ಲದೆ ಈ ಪೌಡರನ್ನು ಕಾರ್ನ್ ಪೌಡರ್ ಎಂದು ಮಾಲ್ಗಳಲ್ಲಿ ಮಾರುತ್ತಾರೆ. ಅದನ್ನು ಗೋಬಿ ಮಾಡಲು, ಬೋಂಡಾ ಮಾಡಲು ಬಳಸುತ್ತಾರೆ. ಆದರೆ ಸಿಟಿಗಳಲ್ಲಿ, ಹೋಟೆಲ್ಗಳಲ್ಲಿ ಈ ಕಾರ್ನ್ ಪೌಡ್ರಿಂದ ದೋಸೆ, ಇಡ್ಲಿ ಹಾಗೂ ಚಪಾತಿ ಸಹ ಮಿಕ್ಸ್ ಮಾಡಿ ಹೆಸರಿಟ್ಟು ಮಾರುತ್ತಾರೆ. ಅಲ್ಲದೆ ಈ ಕಾರ್ನ್ ಹೆಸರೇನೆ ಬಿಸ್ಕೆಟ್ ಜೋಳ ಎಂದು ಹೆಸರು. ಬಿಸ್ಕೆಟ್ ಕಂಪನಿಗಳಲ್ಲಿ ಈ ಜೋಳದ ಪೌಡ್ರನ್ನು 50% ಆಗಿ ಕ್ರಿಸ್ಪಿಯಾಗಿ ಬರಲು ಬಳಸುತ್ತಾರೆ. ಓಕೆ, ಅಲ್ಲದೆ ಈಗ ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಜೋಳದಿಂದ ಬರುವ ಈ ಜುಂಗನ್ನು ಸಹ ಚಹಾವಾಗಿ ಬೇಯಿಸಿ, ಬೆಳಗಿನ ಹೊತ್ತು ಬೇಯಿಸಿ ಟೀಯಂತೆ ಮಾಡಿ ಉಪಯೋಗಿಸುವುದರಿಂದ ಕಿಡ್ನಿ ಸಹ ಕ್ಲೀನ್ ಆಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.